ಒಂದಾನೊಂದು ಕಾಲದಲ್ಲಿ ಒಂದು ಚಿಕ್ಕ ಹಳ್ಳಿ ಇತ್ತು. ಅಲ್ಲಿ ಚಿಂಟು ಎಂಬ ತುಂಟ ಮತ್ತು ಚೇಷ್ಟೆಯ ಅಳಿಲು ವಾಸಿಸುತ್ತಿತ್ತು. ಅದೇ ಊರಿನಲ್ಲಿ ಪಿಂಕು ಎಂಬ ಪುಟ್ಟ ಮತ್ತು ಬುದ್ಧಿವಂತ ಮೊಲ ಕೂಡ ವಾಸವಾಗಿತ್ತು. ಚಿಂಟು ಮತ್ತು ಪಿಂಕು ಒಳ್ಳೆಯ ಗೆಳೆಯರಾಗಿದ್ದರು. ಒಂದು ದಿನ ಚಿಂಟು ಕಾಡಿನಲ್ಲಿ ಹೋಗುವಾಗ ಒಂದು ಹಳೆಯ ನಕ್ಷೆ ಅವನ ಕಣ್ಣಿಗೆ ಬಿತ್ತು. ಅದನ್ನು ಬಿಡಿಸಿ ನೋಡಲು ಚಿಂಟುವಿಗೆ ಅಚ್ಚರಿ ಕಾದಿತ್ತು. ಯಾಕೆಂದರೆ ಅದು ಒಂದು ಆಲದ ಮರದ ಕೆಳಗೆ ಇಟ್ಟಿರುವ ಒಂದು ಗುಪ್ತ ನಿಧಿಯ ನಕ್ಷೆಯಾಗಿತ್ತು. ಕೂಡಲೇ ಉತ್ಸುಕತೆಯಿಂದ ಚಿಂಟು ತನ್ನ ಆತ್ಮೀಯ ಸ್ನೇಹಿತ ಪಿಂಕುವಿನೊಂದಿಗೆ ನಿಧಿ ನಕ್ಷೆಯ ಸುದ್ದಿಯನ್ನು ಹಂಚಿಕೊಳ್ಳುತ್ತಾನೆ. ನಿಧಿಯನ್ನು ಹುಡುಕಲು ನಿರ್ಧರಿಸಿದ ಚಿಂಟು ಮತ್ತು ಪಿಂಕು ನಕ್ಷೆಯ ಸುಳಿವುಗಳನ್ನು ಅನುಸರಿಸಿ ಕಾಡಿನ ಮೂಲಕ ರೋಮಾಂಚಕ ಪ್ರಯಾಣವನ್ನು ಪ್ರಾರಂಭಿಸುತ್ತಾರೆ. ಹಲವು ಗಂಟೆಗಳ ಹುಡುಕಾಟದ ನಂತರ ಅವರು ಅಂತಿಮವಾಗಿ ಮ್ಯಾಪ್ನಲ್ಲಿ ಎಂದು ಗುರುತಿಸಲಾದ ಸ್ಥಳವನ್ನು ತಲುಪುತ್ತಾರೆ. ಇಬ್ಬರು ಸೇರಿ ಆ ಜಾಗವನ್ನು ಶೋಧಿಸಿದಾಗ ಅವರ ಕಣ್ಣಿಗೆ ಸುಂದರವಾಗಿ ಅಲಂಕರಿಸಿದ ನಿಧಿಯ ಪೆಟ್ಟಿಗೆ ಕಾಣಿಸುತ್ತದೆ. ಕೂಡಲೇ ಚಿಂಟು ಮತ್ತು ಪಿಂಕು ನಿಧಿಯ ಪೆಟ್ಟಿಗೆಯನ್ನು ತೆರೆದಾಗ ಅವರಿಗೆ ಒಂದು ಅಚ್ಚರಿ ಕಾದಿರುತ್ತದೆ. ಅದು ಏನೆಂದರೆ ಪೆಟ್ಟಿಗೆಯ ಬರೀ ಒಂದು ಕಾಗದ ಪತ್ರವಿರುತ್ತದೆ. ಆಗ ಚಿಂಟು ಮತ್ತು ಪಿಂಕು ಕುತೂಹಲದಿಂದ ಆ ಪತ್ರವನ್ನು ಓದಲು ಅದರಲ್ಲಿ ನಿಜವಾದ ನಿಧಿ ಎಂದರೆ ನೀವು ಜೀವನದುದ್ದಕ್ಕೂ ಮಾಡಿದ ಸ್ನೇಹ ಮತ್ತು ನೆನಪುಗಳು ಎಂದು ಬರೆದಿರುತ್ತದೆ. ಆಗ ಅವರ ಕಣ್ಣುಗಳು ಹೊಸ ಭರವಸೆಯಿಂದ ಮಿನುಗುತ್ತವೆ. ಅವರಿಗೆ ಜೀವನದ ನಿಜವಾದ ಮೌಲ್ಯವು ಭೌತಿಕ ನಿಧಿಯಲ್ಲ, ಜೀವನದ ಅತ್ಯಂತ ಅಸಾಮಾನ್ಯ ಸಂಪತ್ತು ನಾವು ಬೆಳೆಸುವ ಸ್ನೇಹ ಮತ್ತು ನಾವು ರಚಿಸುವ ಬಂಧ ಎಂದು ಅವರು ಅರಿತುಕೊಳ್ಳುತ್ತಾರೆ. ಹಳ್ಳಿಗೆ ಹಿಂದಿರುಗಿದಾಗ ಚಿಂಟು ಮತ್ತು ಪಿಂಕು ತಮ್ಮ ಅದ್ಭುತ ಕಥೆಯನ್ನು ಇತರ ಹಳ್ಳಿಯ ಪ್ರಾಣಿಗಳೊಂದಿಗೆ ಸಂತೋಷದಿಂದ ಹಂಚಿಕೊಳ್ಳುತ್ತಾರೆ ಮತ್ತು ಸ್ನೇಹವನ್ನು ಪಾಲಿಸಲು ಪ್ರೇರೇಪಿಸುತ್ತಾರೆ.